ಬಂಧುಗಳಲ್ಲಿ ಕೂಡ ನಮಸ್ಕರಿಸ್ತಾ ದಿನಾಂಕ 13ನೇ ತಾರೀಕು 15ನೇ ತಾರೀಕು ಏನು ಕುಡಿಯುವ ನೀರು ಇರ್ತಕ್ಕಂಥ ಕ್ಯಾರಿಗೋ ನೀರು ಸಪ್ಲೈ ಮಾಡ್ತಕ್ಕಂಥ ಕ್ಯಾರಿಗೋ ಕಂಪ್ನಿಯ ಒಂದು ಪೌಚ್ನಲ್ಲಿ ನಟ್ ಬೋರ್ಡ್ ಬಂದಿತ್ತು. ಆ ನಟ್ ಬೋರ್ಡ್ ಪ್ರಕರಣದಲ್ಲಿ ಬಂದು ನಾವು ಸರ್ಕಾರಿ ಅಧಿಕಾರಿಗಳಿಗೆ ಆ ವಿಷಯವನ್ನು ತಿಳಿಸಿದಾಗ ಆ ಸರ್ಕಾರಿ ಅಧಿಕಾರಿಗಳು ಕೂಡ ಬಂದು ಆ ಸ್ಥಳದಲ್ಲಿ ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನು ಮುಂದಿನ ಕ್ರಮವನ್ನು ಕೂಡ ಅವರು ಕೈಗೊಂಡಿದ್ದು, ಅದಕ್ಕೆ ತಕ್ಕಂತೆ ನಾವು ಕೂಡ ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಒಂದು ಸಾರಿ ಆಗಲಿ ಈಗ ಅವರ ಒಂದು ಕೋರ್ಟಲ್ಲಿ ಅದಕ್ಕೆ ತಪ್ಪಿದ್ದನ್ನು ಅದಕ್ಕೆ ಆದಂಥ ವಿವರಣೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಫ್ಯಾಕ್ಟರಿಯವರು ಕೂಡ ಬಂದಿದ್ದರು, ತಪ್ಪಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅವರು ಕೂಡ ಅದರ ನೀರು ಶುದ್ಧವಾಗಿಲ್ಲ ಅಂತಕ್ಕಂಥ ಒಂದು ಕೇಸನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ದಾಖಲೆಯನ್ನು ಹಾಕಿದ್ದಾರೆ. ಅದಾದ ನಂತರ ನಾವು ತಿರ್ಗಾ ಅಧಿಕಾರಿ ಬಂದ ಮೇಲೆ ಏನು ಗೊರಬಾಡಲ್ಲಿರ್ತಕ್ಕಂಥ ಕ್ಯಾರಿಗೋ ನೀರಿನ ಫ್ಯಾಕ್ಟ್ರಿ ಇದೆ, ಆ ಒಂದು ನೀರಿನ ಫ್ಯಾಕ್ಟ್ರಿಗೆ ಗ್ರಾಮ ಪಂಚಾಯತಿಂದ ಕೊಡ್ತಕ್ಕಂಥ ಏನು ಲೈಸೆನ್ಸ್ ಇತ್ತು ಆ ಲೈಸೆನ್ಸ್ನ ಬಗ್ಗೆ ಮುಗಿದಿದೆ ಅಂತ ಕೇಳಿಕಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕೆಲಸಗಾರರು ಕೂಡ ಮೊದಲಿಗೆ ಅಶೋಕಣ್ಣ ಮತ್ತು ಮಾದೇಶಣ್ಣ ಅವರು ಕೂಡ ಹೋದಾಗ ಬಂದು ಎಲ್ಲರೂ ಒಟ್ಟಿಗೆ ಬಂದು ಅವ್ರನ್ನ ಸುತ್ಕೊಳ್ತಾರೆ. ಸುತ್ಕೊಂಡು ಮಾತನಾಡ್ಕೊಂಡು ಅವ್ರ ಮೇಲೆ ದೌರ್ಜನ್ಯವನ್ನು ಸಿಗ್ತಾರೆ. ಇಲ್ಲ, ನೀವು ಇನ್ನೊಂದು ನಟ್ ಬೋರ್ಡ್ ಪ್ರಕರಣದ ಹೋರಾಟವನ್ನು ಮಾಡಿದ ಹೊರತಾಗಿ ಇವತ್ತು ಫ್ಯಾಕ್ಟ್ರಿ ಬಂದಾಗಿದೆ, ನಮ್ಮ ಕೆಲಸದಿಂದ ವಂಚನೆ ಆಗಿದೆ, ಕೆಲಸದಿಂದ ತೆಗೆದುಹಾಕಿದ್ದಾರೆ, ಹೀಗಾಗಿ ನಮಗೆ ಕೆಲಸವನ್ನು ಕೊಡ್ರಿ, ನೀವೇ ಕೆಲಸನ ಕೊಡಬೇಕು, ನಮ್ಮ ತಿಂಗಳಿಗೆ 20,000 30,000 ಸ್ಯಾಲ್ರಿ ಇದೆ, ಹಾಗೆ ಹೀಗೆ ಅಂತ ಹೇಳಿದರು. ಆಯಿತು ಸರಿ, ಇನ್ನು ಹೆಣ್ಮಕ್ಳಿಗೂ ಇದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ವಾತಾವರಣವನ್ನು ಸಮಾಧಾನ ಮಾಡಲಿಕ್ಕೋಸ್ಕರ ಆಯ್ತು ನಾವು ಮುಂದೆ ಯೋಚನೆ ಮಾಡಿ ಹೇಳಿ ಬರ್ತೀವಿ ಅಂತ ತಿರ್ಗಾ ಬಂದು ಹೊರಗಡೆ ಬಂದು ಒಂದು 5-10 ನಿಮಿಷ ಆಗಿರಲಿಲ್ಲ. ಮತ್ತೆ ಮಾಂತೇಶ್ವರ ಮುನ್ಕೂಟಿ ಅವ್ರ ಮನೆ ಹತ್ರ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿ ಇರ್ತಕ್ಕಂಥ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಒಂದು 60ಕ್ಕಿಂತ ಹೆಚ್ಚು ಜನ ಮನೆ ಹತ್ರ ಬಂದು ಅಲ್ಲಿ ಧರಣಿ ಕೊಡ್ತಾರೆ. ಇಲ್ಲ, ನೀವೇ ಮಾಡಿದ್ರೆ ನಾವು ಮತ್ತೆ ಕೆಲಸ ಅದೇ ಮಾತುಗಳನ್ನ ಮತ್ತೆ ಅವ್ರು ತಿರ್ಗಾ ಹೇಳೋದು, ಮತ್ತೆ ನಾವು ಕೆಲಸವನ್ನು ನೀವು ಕೊಡ್ತೀನಿ ಅಂತ ಹೇಳಿದ್ರಿ, ಕೆಲಸ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡಿದ್ದಾರೆ. ಹೀಗಾಗಿ ಏನಾಗಿದೆ ಅಂತಂದರೆ ಯಾವುದೇ ಒಂದು ತಪ್ಪು ಮಾಡುವಂಥ ಸಂದರ್ಭದಲ್ಲಿ ಹೋರಾಟಗಾರರು ಏನಾದರೂ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದರೆ ಈ ಥರ ಒಂದು ತೊಂದರೆಗಳನ್ನು ಮಾಡುವಂಥ ಹೋರಾಟದಲ್ಲಿ ಬೆಲೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಕಾಣ್ತಿದೆ. ಮತ್ತು ಇದನ್ನ ಆ ಫ್ಯಾಕ್ಟ್ರಿಯ ಮಾಲೀಕರೇ ದುರುದ್ದೇಶವಾಗಿ ಇದನ್ನು ಮಾಡ್ತಿದ್ದಾರೆ. ಕಾರಣ ಯಾಕಂತ ಹೇಳಿದ್ರೆ 60ರಿಂದ 70 ಜನ ನಿನ್ನೆ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಮಾಂತೇಶ್ವರ ಕುಟುಂಬಗಳ ಮನೆ ಹತ್ರ ಬಂದಾಗ ನಾವು ನೋಡಿದಾಗ ಅವರಲ್ಲೇ ಕೆಲಸ ಮಾಡೋದು ಅಂತ ಹೇಳ್ತಿದ್ದಾರೆ. ಕ್ಯಾರಿಗೋ ಕಂಪನಿಯ ID ಕಾರ್ಡ್ ಕಾಣ್ತಿಲ್ಲ, 25,000 ರಿಂದ 30,000 ಸ್ಯಾಲರಿ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಮಾತಾಡೋದು ಕೇವಲ ಮತ್ತು ತಪ್ಪನ್ನು ತಾವೇ ಹೊಂದ್ಕೊಳ್ತಾರೆ. ನಾವೇ ನಟ್ ಬೋರ್ಡ್ ಹಾಕಿದ್ದೀವಿ, ಮಾಲೀಕರಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕಡೆಗೆ ಅವ್ರ ಕಂಪ್ನಿನೇ ನೀರಿನ ಕಂಪ್ನಿಯನ್ನು ಮುಚ್ಚಾಕಬೇಕು ಅಂತ ಬಂದಿದ್ದಾರ, ಅಥವಾ ನಮ್ಮ ಮೇಲೆ ಏನೋ ದೋಷಾರೋಪಗಳನ್ನು ಹಾಕಬೇಕು ಅಂತ ಅವ್ರು ಬಂದಿದ್ದಾರ. ತಾವೇ ಒಪ್ಕೊಂಡಿದ್ದಾರೆ, ನಾವೇ ನಟ್ ಬೋರ್ಡ್ ಹಾಕಿದ್ರಲ್ಲಿ ಮಾಲೀಕರದೇನೂ ತಪ್ಪಿಲ್ಲ, ಹೀಗಾಗಿ ನಮ್ಮನ್ನು ಕ್ಷಮಿಸ್ಬಿಡಿ, ಒಂದು ಸಾರಿ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಆದರೆ ಅವ್ರು ಹೇಳ್ತಾರೆ, ನೀವು ನಟ್ ಬೋರ್ಡ್ ಹಾಕಿದ್ರೆ ಯಾರಾದರೂ ನೀರನ್ನು ಕುಡಿದು ಏನಾದರೂ ಪ್ರಾಣಕ್ಕೆ ಹಾನಿ ಆಗಲಿಕ್ಕೆ ಅದಕ್ಕೆ ತೊಂದರೆ ಇದೆ, ಇದೊಂದು ಸಾರಿ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆಗೆ ಅಲ್ಲಿ ಮಾಲೀಕರು ಕೂಡ ನೀರಿನ ಫ್ಯಾಕ್ಟ್ರಿಗಳಿಗೆ ಸರಿಯಾಗಿ ಗಮನ ಹರಿಸಲಿಲ್ಲ, ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಕೂಡ ಸರಿಯಾದಂಥ ಕೆಲಸವನ್ನು ನಿರ್ವಹಿಸಲಿಲ್ಲ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕ್ಯಾರಿಗೋ ನೀರು ಕುಡಿಯೋಕ್ಕೆ ಸದ್ಯವಾಗಿ ಯೋಗ್ಯವಲ್ಲ, ಶುದ್ಧವಲ್ಲ. ಹೀಗಾಗಿ ಆ ಕ್ಯಾರಿಗೋ ಕಂಪನಿಯನ್ನು ಸರ್ಕಾರದವರು ಆದಷ್ಟು ಬೇಗನೆ ಮುಚ್ಚಬೇಕು ಅಂತೇಳಿ ನಾವು ಈ ಮೂಲಕ ಆದೇಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಮತ್ತು ಈ ಥರದ ಹೋರಾಟಗಾರರ ಮನೆಯ ಮುಂದೆ ಬಂದು ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಸಿಬ್ಬಂದಿಗಳು ಅಥವಾ ಫ್ಯಾಕ್ಟರಿ ಮಾಲೀಕರು ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದ ಪ್ರತಿಯೊಬ್ಬ ಕರವೇ ಕಾರ್ಯಕರ್ತರನ್ನ ಕರೆದು ಆ ಕಾರ್ಮಿಕರ ಮನೆಯ ಮುಂದೆ ಹಾಗೂ ಆ ಫ್ಯಾಕ್ಟರಿ ಮುಂದೆ ಕೂರಬೇಕಾಗತ್ತೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಧನ್ಯವಾದಗಳು. ಕ್ಯಾರಿಗೋ ಕಂಪನಿಯ ID ಕಾರ್ಡ್ ಕಾಣ್ತಿಲ್ಲ, 25,000 ರಿಂದ 30,000 ಸ್ಯಾಲರಿ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಮಾತಾಡೋದು ಕೇವಲ ಮತ್ತು ತಪ್ಪನ್ನು ತಾವೇ ಹೊಂದ್ಕೊಳ್ತಾರೆ. ನಾವೇ ನಟ್ ಬೋರ್ಡ್ ಹಾಕಿದ್ದೀವಿ, ಮಾಲೀಕರಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕಡೆಗೆ ಅವ್ರ ಕಂಪ್ನಿನೇ ನೀರಿನ ಕಂಪ್ನಿಯನ್ನು ಮುಚ್ಚಾಕಬೇಕು ಅಂತ ಬಂದಿದ್ದಾರ, ಅಥವಾ ನಮ್ಮ ಮೇಲೆ ಏನೋ ದೋಷಾರೋಪಗಳನ್ನು ಹಾಕಬೇಕು ಅಂತ ಅವ್ರು ಬಂದಿದ್ದಾರ. ತಾವೇ ಒಪ್ಕೊಂಡಿದ್ದಾರೆ, ನಾವೇ ನಟ್ ಬೋರ್ಡ್ ಹಾಕಿದ್ರಲ್ಲಿ ಮಾಲೀಕರದೇನೂ ತಪ್ಪಿಲ್ಲ, ಹೀಗಾಗಿ ನಮ್ಮನ್ನು ಕ್ಷಮಿಸ್ಬಿಡಿ, ಒಂದು ಸಾರಿ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಆದರೆ ಅವ್ರು ಹೇಳ್ತಾರೆ, ನೀವು ನಟ್ ಬೋರ್ಡ್ ಹಾಕಿದ್ರೆ ಯಾರಾದರೂ ನೀರನ್ನು ಕುಡಿದು ಏನಾದರೂ ಪ್ರಾಣಕ್ಕೆ ಹಾನಿ ಆಗಲಿಕ್ಕೆ ಅದಕ್ಕೆ ತೊಂದರೆ ಇದೆ, ಇದೊಂದು ಸಾರಿ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆಗೆ ಅಲ್ಲಿ ಮಾಲೀಕರು ಕೂಡ ನೀರಿನ ಫ್ಯಾಕ್ಟ್ರಿಗಳಿಗೆ ಸರಿಯಾಗಿ ಗಮನ ಹರಿಸಲಿಲ್ಲ, ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಕೂಡ ಸರಿಯಾದಂಥ ಕೆಲಸವನ್ನು ನಿರ್ವಹಿಸಲಿಲ್ಲ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕ್ಯಾರಿಗೋ ನೀರು ಕುಡಿಯೋಕ್ಕೆ ಸದ್ಯವಾಗಿ ಯೋಗ್ಯವಲ್ಲ, ಶುದ್ಧವಲ್ಲ.
ಹೀಗಾಗಿ ಆ ಕ್ಯಾರಿಗೋ ಕಂಪನಿಯನ್ನು ಸರ್ಕಾರದವರು ಆದಷ್ಟು ಬೇಗನೆ ಮುಚ್ಚಬೇಕು ಅಂತೇಳಿ ನಾವು ಈ ಮೂಲಕ ಆದೇಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಮತ್ತು ಈ ಥರದ ಹೋರಾಟಗಾರರ ಮನೆಯ ಮುಂದೆ ಬಂದು ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಸಿಬ್ಬಂದಿಗಳು ಅಥವಾ ಫ್ಯಾಕ್ಟರಿ ಮಾಲೀಕರು ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದ ಪ್ರತಿಯೊಬ್ಬ ತರಬೇತಿ ಕಾರ್ಯಕರ್ತರನ್ನ ಕರೆದು ಆ ಕಾರ್ಮಿಕರ ಮನೆಯ ಮುಂದೆ ಹಾಗೂ ಆ ಫ್ಯಾಕ್ಟರಿ ಮುಂದೆ ಕೂರಬೇಕಾಗತ್ತೆ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಧನ್ಯವಾದಗಳು. ಕ್ಯಾರಿಗೋ ಕಂಪನಿ ID ಕಾರ್ಡ್ ಅಂತಿಲ್ಲ, 25ರಿಂದ 30 ಸಾವಿರ ಸ್ಯಾಲರಿ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಮಾತಾಡೋದು ಕೇವಲ ಮತ್ತು ತಪ್ಪನ್ನ ತಾವೇ ಹೊತ್ಕೊಳ್ತಾರೆ. ನಾವೇ ನಟ್ಕೋಟ್ ಹಾಕಿದೀವಿ, ಮಾಲೀಕರಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕಡೆಗೆ ಅವರು ಕಂಪ್ನಿನೇ ನೀರಿನ ಕಂಪ್ನಿಯನ್ನು ಮುಚ್ಚಾಕಬೇಕು ಅಂತ ಬಂದಿದ್ದಾರ, ಅಥವಾ ನಮ್ಮ ಮೇಲೆ ದೋಷಾರೋಪಗಳನ್ನು ಹಾಕಬೇಕು ಅಂತ ಅವ್ರು ಬಂದಿದ್ದಾರ. ತಾವೇ ಒಪ್ಕೊಂಡಿದ್ದಾರೆ, ನಾವೇ ನಟ್ಕೋಟ್ ಹಾಕಿದ್ರಲ್ಲಿ ಮಾಲೀಕರದೇನು ತಪ್ಪಿಲ್ಲ, ಹೀಗಾಗಿ ನಮ್ಮನ್ನ ಕ್ಷಮಿಸ್ಬಿಡಿ, ಒಂದು ಸಾರಿ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಆದರೆ ಅವ್ರು ಹೇಳ್ತಾರೆ, ನೀವು ನಟ್ಕೋಟ್ ಹಾಕಿದ್ರೆ ಯಾರಾದ್ರೂ ನೀರನ್ನು ಕುಡಿದು ಏನಾದರೂ ಪ್ರಾಣಕ್ಕೆ ಹಾನಿ ಆಗಿಕ್ಕೆ ಅದಕ್ಕೆ ತೊಂದರೆ ಇದೆ, ಇದೊಂದು ಸಾರಿ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆಗೆ ಅಲ್ಲಿ ಮಾಲೀಕರು ಕೂಡ ಆ ನೀರಿನ ಫ್ಯಾಕ್ಟ್ರಿಗಳಿಗೆ ಸರಿಯಾಗಿ ಗಮನ ಹರಿಸೋದಿಲ್ಲ, ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಕೂಡ ಸರಿಯಾದಂಥ ಕೆಲಸಗಳನ್ನು ನಿರ್ವಹಿಸಲಿಲ್ಲ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕ್ಯಾರಿಗೋ ನೀರು ಕುಡಿಯೋಕ್ಕೆ ಸದ್ಯವಾಗಿ ಯೋಗ್ಯವಲ್ಲ, ಶುದ್ಧವಲ್ಲ. ಹೀಗಾಗಿ ಆ ಕ್ಯಾರಿಗೋ ಕಂಪನಿಯನ್ನು ಸರ್ಕಾರದವರು ಆದಷ್ಟು ಬೇಗನೆ ಮುಚ್ಚಬೇಕು ಅಂತೇಳಿ ನಾವು ಈ ಮೂಲಕ ಆದೇಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಮತ್ತು ಈ ಥರದ ಹೋರಾಟಗಾರರ ಮನೆಯ ಮುಂದೆ ಬಂದು ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಸಿಬ್ಬಂದಿಗಳು ಅಥವಾ ಫ್ಯಾಕ್ಟರಿ ಮಾಲೀಕರು ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದ ಪ್ರತಿಯೊಬ್ಬ ತರಬೇತಿ ಕಾರ್ಯಕರ್ತರನ್ನ ಕರೆದು ಆ ಕಾರ್ಮಿಕರ ಮನೆಯ ಮುಂದೆ ಹಾಗೂ ಆ ಫ್ಯಾಕ್ಟರಿ ಮುಂದೆ ಕೂರಬೇಕಾಗತ್ತೆ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಧನ್ಯವಾದಗಳು. ಈ ಬಾಟ್ಲ್ ಒಳಗೆ ಕೊಪ್ಪಿ ಜೋಳ ಐತೆ ಅಂತಂದು ಪ್ರಕರಣ ದಾಖಲೆ ಮಾಡಿದ್ರು. ದಾಖಲೆ ಮಾಡಿದಂದ್ರೂ ಕೂಡ ಆ ಪತ್ರಕರ್ತರಿಗೆ ಸರಿಯಾದ ಒಂದು ಮಾಹಿತಿನೂ ಕೂಡ ಗೊತ್ತಿಲ್ಲ. ಅದು ಕೇಳಿದ್ರಪ್ಪ ಅಂತಂದ್ರೆ ಅದನ್ನು ಕೂಡ ಅವರು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡಬಹುದು. ಎಷ್ಟು ಮಟ್ಟಿಗೆ ಇದೊಂದು ಪ್ರಕರಣ, ಸಾಕಷ್ಟು ಪ್ರಕರಣ ಅದು ಕ್ಯಾರಿಗೋ ಇರುತ್ತೆ. ಅಷ್ಟೇ ಅಲ್ಲ, ನಿನ್ನೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಒಬ್ಬನು ಹೇಳ್ತಾನೆ, ಸತ್ರಪ್ಪ ಒಬ್ಬ ಸಾಯ್ತಿದ್ದ ಕುಡಿದ ಕೇಶಿ, ಅದನ್ನ ಯಾಕೆ ನೀವು ಹೋರಾಟ ಮಾಡಕ್ಕೆ ಹೋಗ್ತೀನಿ ಅಂತ ಕೇಳ್ತಾನೆ. ಸತ್ರ ಉಪವಾಸ ಇದೆ ನಾಳೆ ಅಂತಂದ್ರೆ, ಅಂದರೆ ಇವತ್ತು ನಾಟ ಕೊಡ್ತಾರೆ, ನಾಳೆ ವಿಷ ಕೊಟ್ಟರು ಕುಡಿಬೇಕಾ? ಜೀವ ಉಳಿಸುವಂಥ ಜಲ ಜೀವಕ್ಕೆ ಕಂಡಕ ಆಧಾರ ಇದೆ. ಅದಕ್ಕೆ ಒಂದು ಸರಳವಾಗಿ ಒಂದು ಹೆಸರಿದೆ, ಒಂದು ನಟ್ಟಿನ ಕತೆ. ಒಂದು ನಟ್ಟಿನ ಕತೆ ಅಂದರೆ ಇವರು ವಿಷ ಕೊಟ್ಟರು ಕುಡಿಬೇಕು, ನಾಳೆ ಒಂದು ಕೂದಲ ಹಾಕಿಕೊಟ್ರು ಕುಡಿಬೇಕು, ಕಾಫಿ ಜಿಡ್ರು ಹಾಕಿಕೊಟ್ರು ಕುಡಿಬೇಕು, ಹಲ್ಲಿ ಹಾಕಿಕೊಟ್ರು ಕುಡಿಬೇಕಾ? ಅದಕ್ಕೆ ನಾನು ನನ್ನ ಮಾಧ್ಯಮ ಮಿತ್ರರಿಗೆ ವಿನಂತಿಸ್ಕೊಳ್ತೇನೆ ಅಂದರೆ, ಇಳಕಲ್ ಜನತೆಗೆ ಮತ್ತು ಸಮಸ್ತ ಕರ್ನಾಟಕ ಜನತೆಗೆ ವಿನಂತಿಸ್ಕೊಳ್ಳೋದೇನೆಂದರೆ, ಕುಡಿಯೋಕ್ಕೆ ಯೋಗ್ಯವಲ್ಲ ಕ್ಯಾರಿಗೋ ನೀರು. ದಯವಿಟ್ಟು ಯಾರು ಕೂಡ ಕುಡಿಬೇಡಿ. ನೀವು ಕುಡಿದಪ್ಪ ನಿಮ್ಮ ಜೀವಕ್ಕೆ ಯಾರು ಕೂಡ ಗ್ಯಾರಂಟಿ ಇಲ್ಲ. ಹಾಗಾಗಿ ಕ್ಯಾರಿಗೋ ನೀರನ್ನು ಕುಡಿಯೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ.